ಯಾಕೆ ಪ್ರೀತಿ 3 ದಿನ ಆಯಿತು ಫೋನ್ ಹಚ್ಚೋಳ್ಳಲ್ಲ, ಏನಾಗೈತಿ ಈಗ ಅನ್ನೋದ ಒಂದು ಹೊರತಾಗೋಲ್ದು. ಯಾಕೋ ಫೋನ್ ಮಾಡಕತ್ತಿಲ್ಲ, ಯಾರೋ ಅವ್ರ ಮನೆಯವ್ರು ಎದುರಿಸಿದ್ರ ಏನು ಮಾಡಿದ್ರು, ಇದ ಊರಾಕಿ ಅಂತಿದ್ಲು. ಯಾರು ಪ್ರೀತಿ ಅಂದ್ರ ಒಂದು ಅರ್ಥ ಆಗೋಲ್ದು. ಆಕೆ ಪ್ರೊಫೈಲ್ನಾಗ ಗೊಂಬಿದ್ದಂಗೆ ಅವಳ, ಏನು ಮಾಡೋದು? ಚಿಂತೆ ಆಗೈತಿ. ಹೌದಿ ಪ್ರೀತಿ 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 ಅನ್ಕೊಂಡು ನನ್ಗ ಹೇಳಿಲ್ಲ ಅಂತಲ್ಲ, ನಂಗ ಮೊನ್ನೆನೇ ವಿಚಾರಕ್ಕೂ ಗೊತ್ತಾಯ್ತು. ನನ್ಗ ಬಂದು ಸಿದ್ದಣ್ಣ ಒಪ್ಪಿಸ್ತ. ಆದ್ರೆ ನಾನು ಇವತ್ತು ಬಾ ಮನೆಯದ ಬಾಗ್ಲಕ್ಕ ಅಂತ ಹೇಳಿನಿ. ಇವತ್ತು ಬತ್ತಾ ಐತಿ ಆಗ. ಏನಲ್ಲ ಮಗನೇ, ಯಾಕೋ ಸಪ್ಪಿದಿ? ಯಾಕಲ್ಲ ನೀನ್ ಅನ್ಕಡಿದ್ದೇನೋ ನಡೀತಿಲ್ಲ, ನೀನ್ ಅನ್ಕಡಿದ್ದು ಯಾವ್ದು ಆಯ್ತಿಲ್ಲ. ಇದೇ ಯೋಚನೆ ಮಾಡ್ಬಿಟ್ಟೈತಲ್ಲ ನಿನ್ಗೆ. ಯೋಚನೆ ಮಾಡಬೇಡ ಸುಮ್ಕಿರು. ಏನವ ನನ್ನ ಪರಿಸ್ಥಿತಿ ಕೆಟ್ಟಾಗ ನೀನು ಆಡ್ಕೊಂಡಾಗಿದ್ದೀಯಲ್ಲ ಬಿಡು. ನಾನು ಮಾತಾಡಕ್ಕೆ ಹೋಗಿಲ್ಲ, ಯಾಕೆ ಬೈತಿ ನನಗೆ? ಮಗ್ಲೆಲ್ಲ ಬೈಬೇಡ ನಂಗ ನೀನು. ಅಲ್ಲ ಏಡ್ ಸೊಕ್ಕಲ್ ಮಾತಾಡ್ತಾನ ನೋಡ, ಸೊಕ್ಕ ಎಟ್ಟೈತಿ. ದುರಂಕರದಲ್ಲಿ ಐತನ ಮುಖ ತಿಟ್ಕಿಸ್ಕೊಂಡು ಅಂಟು ತೋರ್ಸ್ಕೊಂಡು ಏನು ಒಬ್ಬಂದ ಎಂಟು ಕಾಣವಂಗ ಕೊಡ್ತಾನ. ನಾಟಕ ಮಾಡ್ತೀನಿ ಒಂಚೂರು. ನೀನು ಹೆಂಗ್ ದಾರಿ ತರ್ಬೇಕನ್ನ ನನಗೆ ಗೊತ್ತೈತಿ. ಸಿದ್ದಣ್ಣ ಇವತ್ತು ಬರ್ಲಿ, ಒಂದು ಎದುರು ಮಾತಾಡಿ ನೀನು ಮಾಡ್ತೀನಿ, ಗ್ರಾಚಾರ ಬಿಡ್ತೀನಿ. ವೆಂಕಟೇಶ್ ತಿಳಿಸ್ತೀನಿ ವಿಚಾರನ. ಅವ್ರ ನಮ್ಮ ಅಯ್ಯಪ್ಪನ ಇವತ್ತು ಅಟ್ಟಿಯಾಗಿ ಇರ್ತೀನಿ ಅನ್ನೋನೆ. ಎಲ್ಲರೂ ಬರ್ಲಿ, ಅವ್ರೆದುರು ಮಾತಾಡಿ ತಿಳಿಸ್ತೀನಿ ಬಡ್ಡಿ ಮಗ. ಏನ್ರಿ ಅತ್ತಿಯಾರ, ಯಾಕೆ ಸಪ್ಕಿರಂಗಿದ್ದೀರಿ? ಏನಾಯ್ತು? ಯಾರೇನಂದ್ರು ಹಿಂಗ ಮಗ ಗಂಟಾಕೊಂಡಿದ್ದೀರಿ? ಏನಾಯ್ತತೆ? ಏನಿಲ್ಲ ಕಣವ, ನೀನು ಹುಷಾರಾಗಿದ್ಯಾ? ಹುಷಾರಾಗಿರು. ಅವನೇನೇ ತಂದು ಕೊಟ್ಟರು ತಿನ್ನೋದು ಕುಡಿಯೋದು ಮಾಡಕ್ ಹೋಗ್ಬೇಡ. ಇನ್ನೊಂದು 4 ತಿಂಗಳಾಯ್ತು, ಇನ್ನೊಂದು 6 ತಿಂಗಳು ತಡ್ಕೊಂಡ್ಬಿಡುವೆ, ಇನ್ನೊಂದು 5 ತಿಂಗಳು ಆರಾಮಾಗಿ ಒಂದು ಸುತ್ತೂತ್ರವಾಗಿ ಎರ್ಗೆ ಆಗ್ಬಿಡುತ್ತಾ. ಯೋಚನೆ ಮಾಡ್ಬೇಡ. ನಿಮ್ಮ ಅವನು ಏನು ಜೊತೆಗಿರ್ತಾಳ, ನಿಮ್ಮ ಅಕ್ಕಂಗೂ ಒಂದು ಗಂಡು ಒಂದು ಹೆಣ್ಣಾಗೈತಿ ಕಣ, ಅವಳಿ ಜೋಳಿ ಮಕ್ಕಳಾಗೈತಿ. ಬಾವ ಫೋನ್ ಹಚ್ಚಿದ್ರು, ಶಿವ ಬಾವ ಫೋನ್ ಹಚ್ಚಿ ಹೇಳಿದ್ರು, ನಿಮ್ಮ ಅಕ್ಕಂಗೆ ಅವಳಿ ಜೋಳಿ ಮಕ್ಕಳಾಯ್ತಪ್ಪ ಅಂತೇಳಿ. ನಂಗಂತೂ ಭಾಳ ಖುಷಿ ಆಗ್ಬಿಡ್ತು ಕಣ. ಅದಕ್ಕೆ ಅತ್ತೆ ಅವಳು ಇಷ್ಟು ದಿನ ಕಷ್ಟ ಬಿದ್ದಕ್ಕೆ ಒಳ್ಳೆ ಸುಖ ನೆಮ್ಮದಿ ಸಿಕ್ತು. ನಾನು ತಾಯಿಯಾದಾಗಲೇ ನನಗೂ ಗೊತ್ತಾಗಿದ್ದು. ಅಯ್ಯೋ ಹುಚ್ಚುಮನಿ, ಹಿಂದೆ ಹಂಗಾನೆ ಬಂದು ನಿಂತ್ಕೊಳ್ಳೋದು. ನಾನು ಎದುರೇ ಬಿಟ್ಟಾನೆ ಯಾವಳು ಬಂದು ಅಂತೇಳಿ. ಅಯ್ಯೋ ಹುಚ್ಚುಮನಿ ತಾನ ಎಲ್ಲ ಮಗ ಏನ್ ಮಾಡ್ತೈತಿ? ಅವರಪ್ಪನ ಬಿಟ್ಟು ಆಡಕ್ಕೆ ಬಿಟ್ಟು ಬಂದಿಯಾ? ಒಬ್ಬನೇ ಬಿಟ್ಟು ಬರಬೇಡ ಹಂಗ. ಗೊತ್ತೈತಿ ತಾನೇ ಹೆಂಗ್ ಬಿಟ್ಟು ಬರಬಾರ್ದು ಅಂತೇಳಿ. ಹ್ಞೂ ಅತ್ತಿಯವರ 3 ತಿಂಗಳು ಆಗಿ ಆಯ್ತಾ ಬಂತು. ಹುಷಾರಾಗ ನಮ್ಮ ಅಮ್ಮಗ ಏನು ಆಡಕತ್ತಾನ, ಅದಕ್ಕೆ ಬಿಟ್ಟು ಬಂದೆ. ಅವ್ನು ಆಡ್ಕೊಳ್ತಾ ಇರಲಿ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಒಂದು ಅಮ್ಮ ನಿನ್ನ ಮಾರ್ಗಿತಿ ನಿನ್ನ ಜೊತೆ ಜಗಳ ಮಾಡೋಣ ಅಂತ ತಿಳ್ಕೊಬೇಡ. ಅವಳು ನಿನ್ನ ಜೊತೆ ನೀನು ಒಳ್ಳೆದಕ್ಕೆ ಅವಳು ಕೋಪ ಮಾಡ್ಕೊಂತಿದ್ದು. ಯಾಕೆ ಗೊತ್ತಾ, ಅವಳು ಮಕ್ಕ ಸೆಂಟ್ರ್ ಸುದ್ದು ಮಾಡಿದ್ದು ನೀನು ನಿನ್ನ ಮಕ್ಳ ಬಗ್ಗೆ ಇಲ್ಲಿಗೆ ಕೊಡಕ್ಕಿಲ್ಲ. ಆ ಮುಗಿನ ಎತ್ಕೊಂಡ್ಬಿಟ್ರೆ ಆಮ್ಯಾಗ ಮಕ್ಕಳು ಸೀಕೊಂಡ್ಬಿಡ್ತವೆ. ಈಗ ಬಸ್ರಿ ಹೆಂಗಸರು ಮಕ್ಕಳು ಎತ್ಕೋಬಾರ್ದು. ಅದಕ್ಕೆ ಹಿಂಗೆ ಹೇಳಕ್ ಹೋದ್ರೆ ಹೆಂಗಿದ್ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ಅವಳು ಸೆಂಟ್ರಿಸ್ಕೊಂಡ್ಲಂತೆ. ಅವತ್ತು ಕೂರ್ಸಿ ಕೇಳ್ದಾಗ ನಂಗೆ ಅಂತಿತ್ತು, ಯೋಚನೆ ಮಾಡ್ಬೇಡ ಕಣವ. ಅಯ್ಯೋ ಇಲ್ರಿ ಅತ್ತೆ, ನಮ್ಮಿಬ್ರು ಒಳ್ಳೆ ಅಕ್ಕ ತಂಗಿರ್ತಾನೆ ನೋಡ್ಕೊಂತೀರ ನೀವು. ಅಂದಮೇಲೆ ನಾವು ಅಕ್ಕ ತಂಗಿರ್ತಾನೆ ಇದೀವಿ. ನನಗೆ ಏನು ಯೋಚನೆ ಇಲ್ಲ ಬಿಡಿಯತ್ತೆ. ಅಕ್ಕ ಇರೋ ಒಳ್ಳೆದಕ್ಕೆ ಹೇಳಿರ್ತಾರೆ. ನಾನು ಆಮ್ಯಾಗ ಕುತ್ಕೊಂಡು ಯೋಚನೆ ಮಾಡಿದೆ. ನಾನು ಯಾರ್ದೋ ನೋಡಿದೆ ಕಣ ಬಸ್ರಿಯಾಗ. ಅವ್ರು ಬಸ್ರಿ ಇದ್ರೆ ಮಗಿನ ಎತ್ಕೊಬಾರ್ದಂತೆ ಮ್ಯಾಕ ಅಂತೇಳಿ ಯಾರ್ದೋ ನೋಡಿದೆ. ಹಂಗಾಗಿ ನನಗೂ ಗೊತ್ತಿತ್ತು. ನಾನು ಇದು ಮಾಡೋದು ಮರ್ತ್ಕೊಂಬಿಟ್ಟೆ ನೋಡ್ರಿ. ನಾವೇ ಅರ್ಥ ಮಾಡ್ಕೋಬೇಕಿತ್ತು. ಅವ್ರು ಜಗಳ ಮಾಡಿದ್ದು ನಮ್ಮ ಒಳ್ಳೆದಕ್ಕೆ. ಇವಾಗ ನನ್ನ ಗಂಡನ ಕಡೆ ಇಲ್ಲಿಗೆ ಕೊಡದೆ ಹೋಯ್ತಾಳೆ ಅಂದ್ಬಿಟ್ಟು ಅಕ್ಕ ಕೋಪ ಮಾಡ್ಕೊಂಡೈತಿ ಅಂತ ನನಗೂ ಗೊತ್ತೈತೆ ಬಿಡಿಯತ್ತೆ. ಅಲ್ರಿ ಅತ್ತೆ, ಶಂಕರು ಯಾವ ಹುಡುಗಿ ಜೊತೆ ಮಾತಾಡ್ತಾನೆ ಏನು ಎಲ್ಲ ವಿಚಾರ ಇವತ್ತು ಹೇಳ್ತೀನಿ ಅಂದ್ರಲ್ಲ, ಗೊತ್ತಾಯ್ತತೆ ಯಾವ ಹುಡುಗಿ ಜೊತೆ ಮಾತಾಡ್ತಾನೆ ಅಂತೇಳಿ. ಇವತ್ತು ಮಾತ್ರ ಸುಮ್ಮನೆ ಬಿಡಬಾರ್ದು ಕಣತೆ ಅವನ್ನ. ಏನಾದರೂ ಸರಿ ಮಾಡಲೇಬೇಕು ಅವನ್ನ. ಇವತ್ತು ನನಗೆ ಬೇಕಾಗಿರೋರು ಬರಳೀನಿ. ಇವತ್ತು ಬರ್ತಾರೆ. ನಿಮ್ಮ ಅವನು ಹೊಟ್ಟೆಯಾಗೆ ಇರ್ತಾನೆ. ನನ್ನ ಗಂಡು ಇಲ್ದು ಇರಕ್ಕೆ ಹೇಳೀನಿ. ಮಗಿನ ತಕ ಒಂದು ಒಮ್ಮೆ ಕಳ್ಸಮ್ಮ. ಸರಿನಾ? ಅಲ್ರಿ ಅತ್ತಿಯರ, ವೆಂಕಟೇಶ್ವರ ಯಾವ ಹುಡುಗಿ ಜೊತೆ ಮಾತಾಡ್ತೈತೆ ಅಂತ ನಿನಗೆ ಗೊತ್ತೇ? ಹೇಳಲೇ ಇಲ್ವಲ್ಲತ್ತಿ ನೀವು. ಯಾವ ಹುಡುಗಿ ಜೊತೆ ಮಾತಾಡ್ತಾನೆ ಏನು ಎತ್ತ ಅಂತೇಳಿ ನಮ್ಮ ಜೊತೆಗೆ ಏನು ಹೇಳಲೇ ಇಲ್ಲ. ಅದು ಎಲ್ಲ ಒಂದು ದೊಡ್ಡ ಸಮಸ್ಯೆ ಹಾಕೊಂತೈತಿ. ನಿನ್ ಗಂಡ ಅಂತ ಅಡ್ವರ್ಟ್ ಮಾಡೋನೆ ಗೊತ್ತೇನ? ಅವನು ಗೌಡನ ಮಗ ಲವಡ ಅವನಲ್ಲ, ಅವನು ಇದಕ್ಕೆಲ್ಲ ಕಿತಾಪತಿ ಆಗಿರೋನು, ಉಸಬ್ರಿ ಆಗಿರೋನು. ನನ್ನ ಮಗನು ಒಟ್ಟ ಸುಮ್ಮನೆ ಬಿಡಕ್ಕಿಲ್ಲ. ವೆಂಕಟೇಶ ಬರ್ಲಿ, ವೆಂಕಟೇಶ ಅವನು ಸಿದ್ದಣ್ಣ ಎಲ್ಲ ಬರ್ತಾರ. ಎಲ್ಲಾರು ಮಾತಾಡಿ ಆಮ್ಯಾಗ ಬೇಕಾದ್ರೆ ತೀರ್ಮಾನ ತಗೊಂತ ಸುಮ್ಮನಿರು. ಗುಂಡಕ ವೆಂಕಟೇಶಣ್ಣ ಮತ್ತು ಇವರೆಲ್ಲ ಅಟಿಯಾಗಿ ಅವರು ತಾನೇ. ನಾನು ಈ ವಿಚಾರ ಪಟ್ಟು ಹೇಳ್ಬೇಕು. ಇವತ್ತು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಬೊಡ್ಡಿ ಮಗನ ಗೌಡನ ಮಗನ ಹೊಡೋಣ. ಇವತ್ತು 2 ತೀರ್ಮಾನ ಹಾಳಾಗಬೇಕು. ನಮ್ಮ ಸುಜಾತಕ್ಕ ಎಲ್ಲೋಗಳ ಬಿಟ್ಟವಳೆ ಅಂತ ಗೊತ್ತಾಗಬೇಕು. ನಮ್ಮ ಪ್ರೀತಿ ನಮ್ಮ ಕಡೆ ಆಗ್ಬೇಕಷ್ಟೇ. ನಮ್ಮ ಅಕ್ಕನ ಮಗಳನ್ನ ನಾನೇ ಮದುವೆ ಆಗಬೇಕು ಅಂತೇಳಿ ಚಿಕ್ಕ ವಯಸ್ಸಿಂದ ಹೇಳಾರ. ಆ ಹುಡುಗಿ ಹೇಳುತ್ತೆ, ಮಮ್ಮೋಯ್ ನಾನು ನಿನ್ ಬಿಟ್ಟು ಬೇರೆ ಒಂದು ಮದುವೆ ಆಗಕ್ಕಿಲ್ಲ, ಮಮ್ಮೋ ಹಿಂಗೆ ಮಾಡ್ತಾರ ಅಂತೇಳಿ. ಏನಾದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನಾನು ಎಲ್ಲನೂ ನಿಮ್ಮ ಅವಂಗೂ ತಿಳಿಸೀನಿ. ಇವತ್ತು ನಿಮ್ಮ ಸಾಕಾರ ಮಾಮನ ಒಟ್ಟಿಯಾಗೆ ಇರ್ತಾನ. ಎಲ್ಲ ಇವತ್ತು ತೀರ್ಮಾನ ತಕೊಂಡು ಅವನು ಹೆಂಗ ಒಳಕ ಹಾಕಿಸ್ಬೇಕು, ಹೆಂಗ ಬಿಡ್ಬೇಕು, ಆ ಬೊಡ್ಡೆ ಇದನ್ಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು, ಎಲ್ಲ ತೀರ್ಮಾನ ತಗೊಂಡ ನಡೀರಿ ಒಳಕ. ಇವತ್ತು ಮಾತಾಡೋಮಂತ ಎಲ್ಲಾರು ವೆಂಕಟೇಶನ ಬರಳೀನಿ. ಯಾಕಂದ್ರೆ ಹೊರಗೆ ನಿಂತ್ಕೊಂಡು ಮಾತಾಡಿದ್ರೆ ಹೊರಗೆ ಹೋಗ್ತಾವ ಮಾತ್ಕೊಳು. ಬಾಗ್ಲು ಹಚ್ಕೊಂಡು ಒಳಗೆ ಕುತ್ಕೊಂಡು ಎಲ್ಲ ಡಿಸೈಡ್ ಮಾಡ್ಬೇಕು. ನಡೀರಿ ಹೋಮಂತೆ. ಏನ್ರಿ ಅತ್ತೆ ಹೇಳಕತ್ತಿರೋದು? ಅವ್ರ ಅಕ್ಕನ ಕಿಡ್ನಾಪ್ ಮಾಡವ್ರ? ಅವ್ನ ಗೌಡನ ಮಗನ? ಇವ್ರು ಹೇಳಕತ್ತಿರೋದು ತಿಟ್ಟಾನ? ಯಾವುದಕ್ಕೆ ಯಾವುದು ಏನೇನೋ ಅರ್ಥನ ಆಗೋಲ್ದಲ್ಲತ್ತೆ. ಏನಾಗ್ತೈತಿ ಇಲ್ಲಿ ಪ್ರೀತಿ ಅಂದ್ರೆ ಅವ್ರ ಹುಡುಗಿನ? ಹ್ಞೂ ಕಣವ, ಇವೆಲ್ಲ ನಿನ್ನ ಜೊತೆಗೆ ಹೇಳ್ಬಾರ್ದು ಬಸ್ರಿ ಹೆಂಗ್ಸು ಅಂತ ಸುಮ್ಮನೆ ಇರ್ಬೋದು. ಆದ್ರೆ ಇವತ್ತಲ್ಲ ನಾಳೆ ನೀನು ಗೊತ್ತಾಗಲೇಬೇಕು. ನಿನ್ ಗಂಡಂದು ಎಲ್ಲ ವ್ಯವಹಾರ ಸರಿ ಹೋಗ್ಬೇಕಂದ್ರ ಈ ಹುಡುಗಿ ಹೇಳ್ತಿರೋದು ಕರೆ ಐತಿ. ಅವ್ರ ಮಾವನ ಜೊತೆ ಕೇಳವಳೆ, ಮೊನ್ನೆನೇ ಹೇಳವಳಂತೆ. ನನಗೆ ಇವನು ಬಂದು ಅಂತ ಗುಸ್ ಮಾತು ಬಂದು ಬಾಗ್ಲ ಕರ್ಸಿ ಹೇಳ್ದ. ನಾನು ಈರಪ್ಪ ಇವತ್ತಿನ ದಿನ ಕೂರ್ಸಿ ಮಾತಾಡಮಂತೆ, ಗುರುವಾರ ಮಾತಾಡ್ತೀನಿ, ಶುಕ್ರವಾರ ದಶ ಹುಡುಕ್ ಬಿಡುಮ ಅಂತ ಅಂದೀನಿ. ಯಾರ ಕೈಲಿ ಹುಡುಕಿ ಸುಮ್ಮ ಅನ್ನೋದೇ ತಲೆನೋವು ನೋಡ. ನನಗೂ ಅದೇ ನಮ್ಮ ಅತ್ತಿಗೆ ನಮ್ಮ ಅಕ್ಕಂಗೆ ಏನಾರು ಮಾಡ್ಬಿಟ್ಬಿಟ್ಟನು, ನಮ್ಮ ಅಕ್ಕಂಗೆ ಏನಾರು ಸಾಯಿಸ್ಕಿಸ್ಬಿಟ್ಟನು. ಏನು ಮಾಡ್ತಾನೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾರನ್ನು ಕರ್ಸೋದು, ಯಾರನ್ನು ಬಿಡೋದು? ಅಯ್ಯೋ ಅಷ್ಟೇ ಅಲ್ವೇನ್ರಿ ಅತ್ತೆ, ನಮ್ಮ ಶನಿ ಇಲ್ವಾ? ನಮ್ಮ ಶನಿನ ಕರ್ಕೊಬರ್ಮೇರಿ. ಯಾರ್ಯಾರು ಏನೇನು ಅಂತ ಅವ್ನು ಮುಂದೆ ಹೇಳ್ಬಿಟ್ರೆ ಅವ್ನು ಪಕ್ಕ ಹುಡುಕ್ತಾರೆ. ಶನಿ 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 ಶನಿ
ನೋಡ್ಕೊಂಡಕ್ಕೆ ಯಾ ಲಕ್ಷ್ಮಿ ಅಕ್ಕನ ಮನೆಯವ್ರು ಅಂದ್ರೆ ಸನಿಗೆ ಏಟಾಸೆ ಸನಿ ಅಂತ ಕೂಗಿದ ತಕ್ಷಣ ಮ್ಯಾಗ ಬಂದು ಕುಂತ್ಕೊಂಡೇ ಬಿಟ್ಟ. ಇವನ ಸರಿ ಬೆಕ್ಕೊಂಡ್ ರಾಣಿಗೆ ಹೇಳ್ಬೋದಿತ್ತು, ಬೆಕ್ಕೊಂಡ್ ರಾಣಿನ ನೋಡೋರು ಎಲ್ಲರೂ ಕಂಡಿಡ್ತು ಬಿಡ್ತಾರೆ. ಈ ಸನಿಗೆ ಹೇಳಿ ಮಾಡ್ಬೇಕು. ಇದೆಲ್ಲ ಮುಂದುವರಿ ಮರ್ರಿ. ಒಂದು ಎಮ್ಮ ಹೇಳ್ತಿರೋದು ಕರೆನೇ ಅನ್ಸಕತೈತಿ. ಆಕಿನ ಇದು ಸನಿಗೆ ಸರಿ ಸನಿಗೆ ಹೇಳಿದ್ರ ಎಲ್ಲೈತೆ ಎಲ್ಲಿ ಬಿಡುತ್ತೆ ಅಂತ ಕರ್ಕೊಂಡು ಹೋಗುತ್ತಾನಮ್ಮ. ಹುಡ್ಕುತ್ತೆ. ಕಣ್ರಿ ಅತ್ತೆ, ಆತ ನನ್ನ ಈ ಮನೆಯಾಗ ಸೇರ್ಸಕ್ಕೂ ಅವನೇ ಕಾರಣ. ನೀನು ಒಳ್ಳೆ ಯಾಕೆ ಹಂಗ ಹಿಂಗ ಅಂತ ನಾನು ಹುಡುಕೊಟ್ಟವನೇ ಅವನು, ಎಲ್ಲ ಮಾಡ್ದವನು ಅವನು. ಈ ಮನೆಯಾಗ ಸೇರಿಸ್ತವನೇ ಅವನು. ಆ ಸನಿಯಪ್ಪ ಇಲ್ಲ ಅಂದಿದ್ರೆ ನಾನು ಈ ಮನೆಯಾಗ ಇರ್ತಾನೆ ಇದ್ದಿಲ್ಲ, ಬಿಡ್ತಾನೆ ಇದ್ದಿಲ್ಲ. ಆತನೇ ನನಗೆ ಎಲ್ಲ ಒಳ್ಳೇದು ಮಾಡ್ಸವನೆ. ಎಲ್ಲ ಒಳ್ಳೇದಾಗುತ್ತೆ ಇನ್ನು ಮುಂದೆ ಆದ್ರೂ ಬಿಡತ್ತೆ. ಪ್ರೀತಿಯ ಪಾರಿವಾಳ ಅರಿವೋಯ್ತೋ ಗೆಳೆಯ, ಮನಸ್ಸಿನ ತಳಮಳ ಯಾಮರ್ಸೋಯ್ತೋ ಗೆಳೆಯ. ಹುಡ್ಗಿರು ಚೀನಾ ಹುಡ್ಗಿರೋ ನಂಬಿ ನಾನು ಎಡ್ಬಟ್ಟದ ನನ್ನಂತ ದಡ್ಡಾನೋ. ಯಾಕೆ ಹಿಂಗೆ ಹೋಗ್ಬಿಟ್ಲಂತ ನಂಗೆ ಗೊತ್ತಾಗ್ತಾ ಇಲ್ವೋ. ಎಲ್ಲಿಗೆ ಹೋಗೋಳಂತ ಹುಡ್ಗಿ ಸಾಕಾಗೋಯ್ತಲ್ಲೋ. ಹುಡ್ಗಿರು ಎಲ್ಲೋ ನನ್ನ ಚೀನಾ ಹುಡುಗ ಎಲ್ಲೋ ನಿಮ್ಮ ಹುಡುಗಿ ಜೊತೆ ಚಕ್ಕಂದ ಆಡಕತ್ತೀನಿ ಅಂತಲ್ಲ. ಎಲ್ಲೋ ನಮ್ಮ ಹುಡುಗ ಕಾಣಕತ್ತಿಲ್ಲ, ನಮ್ಮ ಹುಡುಗ ಬೆಳಗ್ಗೆಯಿಂದ ಕಾಣಕತ್ತಿಲ್ಲ. ಎಲ್ಲಿ ಹೋಗೋಣ ಹೇಳ್ಬಿಟ್ರೆ ಚಂದಿರ್ತಾವ. ಅವಳೆ ಏನೋ ಮೋಡಿ ಮಾಡ್ಕರ್ಕೊ ಹೋಗೋಳೆ. ನಮ್ಮ ಹುಡುಗನ ಮಟ್ಟಿ ಬಾಗ್ಲಾಕ್ ಬರಬಾರ್ದು. ನಿನಗೆ ಕಂಪ್ಲೇಂಟ್ ಕೊಟ್ಟು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಮಗ ನಿನ್ನ. ಈತನೇ ಮಲ್ಲಿಕಮ್ಮನ ಮಗನಿಯೇ. ಇವನ್ ಜೊತೆಗೆ ಇವನ್ ಲವ್ ಮಾಡ್ತಿದ್ದು ಹುಡುಗಿನಿಯೇ. ಆ ಹುಡುಗಿನಿಯೇ ನಮ್ಮ ಹುಡುಗನ ಜೊತೆಕ, ನಮ್ಮ ಚೀನಾ ಹುಡುಗನ ಜೊತೆಕ ಚಕ್ಕಂದ ಆಡ್ತಿದ್ದು, ಕುಣಿತಿದ್ದು, ನಲಿತಿದ್ದು. ನನಗೆ ಗೊತ್ತೈತಿ, ನಾನು ಹೇಳಕತ್ತಿಲ್ಲ ಇವನೇ ಮಾಡಿದ್ದು ಅಂತೇಳಿ. ನೀನು ನಂಬ್ತಾನೆ ಇದ್ದಿಲ್ಲ. ಇಲ್ಲ ಕಣವ, ಅವನಂತೇನಲ್ಲ ಎಲ್ಲ ಆ ಕಡೆ ಕಾಮನು ಅಂತಿದೆ. ಏನೋ ಕಾಮನು ಓದ್ನಲ್ಲ ಕಾಮ್ತಾನೆ, ಅದೇನೋ ಕಾಮ ಬಂದು ಬಡ್ಡಿ ಮಗ. ನಮ್ಮ ಹುಡುಗಿನ ಕಾಣಕತ್ತಿಲ್ಲ ಅಂದ್ಬಿಟ್ಟು ನಾನು ಓದಾಡಕತ್ತಾನೆ. ನಿಂಗೊಂಥರ ಸುಮ್ಮನೆ ಐತೇನೆ. ಬೆಂಗಳೂರಿಂದ ಆರಿಸ್ಕೊಂಡು ಕರ್ಕೊಂಡ್ಬಂದಿದ್ದೆ ಕಣೆ. ಫಸ್ಟ್ ಲವ್ ಕಣೆ. ಹೆಂಗೆ ಕೊಟ್ಟೈತೆ ನನ್ನ ಲವ್ ಕೊಟ್ಟೈತು ಕಣೆ. ನಾನು ಮಾತ್ರ ಇನ್ನೂ ಸುಮ್ಮನೆ ಬಿಡಕ್ಕಿಲ್ಲ. ಅವನ್ನ ಕಳಿಸಿ ನಮ್ಮ ಹುಡುಗಿನ ಎತ್ತಕ್ಕೆ ಹೋಗತ್ತರ ಮಾಡ್ಬಿಟ್ಟೆ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಬಿಡಕ್ಕಿಲ್ಲ ಎಮ್ಮರಿ. ಇಬ್ರದು ಪ್ರೀತಿಯ ಪಾರಿವಾಳ ಅರಿವೈತ ಗೆಳೆಯ, ಮನಸ್ಸಿನ ತಳಮಳ್ಳ ಯಮರ್ಸೈತ ಗೆಳೆಯ. ಹುಡುಗಿರ ಯಾಕೆ ಹಿಂಗಾಡ್ತಾರ? ಹೊಸ ಹುಡುಗ ಸಿಕ್ಕ ಮೇಲೆ ಅವ್ರಿಗೆ ಬಾಯಿ ಹೇಳ್ತಾರ. ನಾನು ಹಿಂಗೆ ಆಡ್ಕೊಂಡಾಗ ಇವಂಗ ಆಗೈತಲ್ಲ. ನಮ್ಮ ಅವ್ನ ಮಗ ಹೆಂಗೆ ತೋರ್ಸೋದು ಅಂದ್ಬಿಟ್ಟು ನಾನು ದೂರ ಬಂದು ಕುಂತೀನಿ. ಇಲ್ಲಿ ಕುಡಿ ಹತ್ರ ನನಗೆ ಕಷ್ಟ ಗೊತ್ತಾಗ್ತೈತಿ. ಆಕಿ ನಾನು ಹೆಂಗೆ ಮೋಸ ಮಾಡೋದು, ಆಕಿ ನನಗೆ ಮೋಸ ಮಾಡೋಗ್ಬಿಟ್ಲು. ಏನೇ ರಾಣಿ ಅರೆ ಸಪ್ಪನ್ನಕ್ಕೆ ರಾಣಿ ಕಬ್ಬು ಹಾಯಾಗಿತ್ತು. ಬುಲ್ಬುಲ್ ನಿಮ್ಮ ಹುಡುಗ ಚೀನಾ ಹುಡುಗಿ ಜೊತೆ ಓಡೋಣ. ಏನು ಇಡೀ ಊರಾಗೆಲ್ಲ ಸುದ್ದಿ ಹರಿದಾಡ್ತೈತಿ. ಚೀನಾ ಹುಡುಗಿನ ಈಗ ಓಡಾಬಿಟ್ಟವ್ರಂತೆ ಲವ್ ಮಾಡಿ. ಯಾವ ಊರಕ್ಕವ್ರು ಏನೋ ಒಟ್ಟಾಗ ಮದುವೆ ಆಗ್ಬಿಟ್ಟವ್ರಂತೆ. ಏನೇ ರಾಣಿ ಅರೆ ಸಪ್ಪನ್ನಕ್ಕೆ ರಾಣಿ ಕಬ್ಬು ಹಾಯಾಗಿತ್ತು. ಬುಲ್ಬುಲ್ ನಿಮ್ಮ ಹುಡುಗ ಯಾವನ ಜೊತೆ ಓಡಾಬಿಟ್ನಾ? ಯವ್ವೋ ಇವನೇನವ ಹೇಳಕತ್ತಿರೋದು. ನಮ್ಮ ಹುಡುಗ ಓಡೋದೇನೆ ಯವ್ವೋ. ನಾನು ಚೀನಾಯಿಂದ ಕಲ್ಸಿದ್ನಲ್ಲೇ ನನ್ನ ಲವ್ ಮಾಡಕತ್ತಾನ ಅಂದ್ಬಿಟ್ಟು ಬೆಂಗಳೂರಾಗು ನಂದು ಒಂದು ಪ್ರೀತಿ ಅಂತ ಪ್ರೀತಿ ಗೊತ್ತೇನೆ ಯವ್ವೋ. ನಾನು ಬಿಟ್ಟೋಗ್ಬಿಟ್ಟನೆ ಯವ್ವ ಅವನು. ನಾನು ನಿಜ ಒಟ್ಟ ಬದುಕಿಲ್ಲ ಕಣೆ. ನಾನು ಸತ್ತೋಗ್ಬಿಡ್ತೀನಿ ಕಣೆ ಯವ್ವೋ. ಸುಂದರ ಏನೇನೋ ಹೇಳ್ಬಿಡಕಲ್ಲ. ಚೀನಾ ಹುಡುಗಿ ನಮ್ಮ ಹುಡುಗಿ ಕಲ ದಂತದ್ಕೊಂಬೇಕಲ್ಲ. ಅದು ಕನ್ನಡ ಬೇಸ್ ಕಲ್ತಿತ್ತು ಕಲ. ಆ ಹುಡುಗಿ ನಾನು ಬಿಟ್ಟು ಹೋಗ್ಬಿಟ್ಲಲ್ಲ. ಲೋ ಸುಂದರ ಇಂಥವೆಲ್ಲ ಮಾತಾಡ್ಬಿಡಕಲ್ಲ. ನೀನು ಹುಡುಗಿನಿ ಬೆಳಿಗ್ಗೆ ಅವ್ನ ಜೊತೆ ಗಾಡಿಲಿ ಪುಯ್ ಅಂತ ಹೋಗ್ಬಿಟ್ರು. ಪೆಟ್ರೋಲ್ ಖಾಲಿ ಆಗೋವರೆಗೂ ಹೋಯ್ತಾರೆ. ಮತ್ತೆ ಬರ್ತಾರೆ ರೀ. ಮದುವೆ ಮಾಡ್ಕೊಂಡು ಇವರಕ್ಕೆ ಬರ್ತಾರೆ. ಇನ್ನೆಲ್ಲಿ ಹೋಯ್ತಾವು? ಊಟ ಕೆಟ್ಟವು. ಎರಡಕ್ಕೂ ಕನ್ನಡ ಬರಲ್ಲ ಅಂತೇಳಿ ನಾಟಕ ಮಾಡ್ತಿದ್ದವು. ಬರ್ತಾವ ಇರ್ರಿ. ಹೌದು ಕನ್ನಡ ಸುಂದರ, ಅವಳಿಗೆ ಕನ್ನಡ ಚೆನ್ನಾಗೇ ಬರ್ತಿತ್ತು. ನಮ್ಮ ಜೊತೆ ಹುಚ್ಚಕ್ಕೆ ಹೆಚ್ಚಿಜು, ನಿಮ್ಮ ಜೊತೆ ಹುಚ್ಚಕ್ಕೆ ಹಾಗಿಲ್ಲ. ನೀವು ಹೇಗೆ ಹಿಜಿಲ್ಲ? ಅವಳು ಬಾರಿ ಛತ್ರಿ ಬಿಲ್ಲಿ. ಅವಳು ಇವನು ಅರ್ಥ ಮಾಡ್ಕೊಳ್ದಂಗ, ಅವಳು ಅರ್ಥ ಮಾಡ್ಕೊಳ್ದಂಗ ಇಬ್ರು ಯಾಮಾರ್ಕಂದು ಬೆಂಗಳೂರು ಇಬ್ರು ಬೆಂಗಳೂರಲ್ಲಿ ಅವ್ರೆ ಅಂದ್ರೆ ಅವ್ರವ್ರ ಮಕ್ಕ ನೋಡಿರಲ್ವೇ. ಇವ್ರಿಗೆ ಸರಿಯಾಗಿ ಚಳ್ಳೆಣ್ಣು ತಿನ್ನಿಸಿ ಇವ್ರೂರಕ್ಕೆ ಎಲ್ಲ ಬರ್ಸ್ಕೊಂಡು ಏನು ಬರ್ಕೊಟ್ರಿ ಇಬ್ರು, ಏನು ಕೊಟ್ರಿ ಒಡವೆ ಹಣ ಆಸ್ತಿ ಅಂತೇಳಿ ಏನೇನಾರು ಇಸ್ಕೊಂಡಿರ್ಬೇಕಲ್ಲ ನಿಮ್ಮ ಹತ್ರ. ಯಾಮರ್ಸಿ ಅವರು ಏನು ಇಸ್ಕೊಂಡ್ರು? ಅಯ್ಯೋ ಮಿಂಟ್ರು ಕೊಡ್ತಾಳೆ ಇವ್ರು. ಏನಮ್ಮಿ ಹೇಳ್ತಿರೋದು? ಯವ್ವ ಅವ್ನಿಗೊಂದು 20 ಎಕರೆ ಬರ್ಕೊಡು ಅಂದ್ಬಿಟ್ಟು 20 ಎಕರೆ ಬರಸ್ತಲ್ಲ ಮೀ ಮದುವೆಗೆ ಮುಂಚೆನೇ. ನನ್ನಲ್ಲಿ ನನ್ನ ಗಂಡ ಹಿಂಗಿರ್ಬೇಕು ಅಂತೇಳಿ ಇವ್ರು ಹೇಳ್ತಿರೋದು. ಏನಮ್ಮಿ 20 ಎಕರೆ ಜಮೀನು ತಕ್ಕ ನಮ್ಮೂರಕ್ಕೆ ಬರ್ತಾರೆ ಅವನು. ಅವನ ಮದುವೆ ಆಗೋನೇನೆ ಅವನು. ಅಯ್ಯೋ ಏನೇ ಬಂದಿರೋದು ನಿನಗೆ ಪರಿಸ್ಥಿತಿ ರಾಣಿ. ನಾನು ಎಲ್ಲರೂ ನೋಡಿ ಮದುವೆ ಮಾಡ್ತೀನಲ್ಲ ರಾಣಿ ನಿನಗೆ. ನಮ್ಮ ಅಣ್ಣ ಹಂಗೆ ನೋಡೋನೆ ಅಂದ್ಬಿಟ್ಟು ನೀವು ಉಣ್ಣ ಕರ್ಕೊಂಬಂದ್ಬಿಟ್ಟು ನಂದು 20 ಎಕರೆ ಹೊಲ ಹೋಯ್ತಲ್ಲೇ. ನೀವು ಅಪ್ಪ ಕೊಟ್ಟಿದ್ದ 50 ಎಕರೆ 20 ಎಕರೆ ಹೋದ್ರೆ 30 ಎಕರೆ ಏನೇ ತಿನ್ನೋದಮ್ಮ. ನಿನ್ಗೆ ಕೊಡ್ಲಾ ನಾನಾ ತಿನ್ಲ? ಈಗ ಏನಾರು ಅವಳು ಪಲ್ಲವಿ ಬಂದು ಅದಕ್ಕೂ ಕೇಸ್ ಹಾಕೋಳಂದ್ರ ನಂದೇ ಮಗು ಅವ್ರ ಅಪ್ಪಿಲ್ಲ ಅಂದ್ಬಿಟ್ಟು ಅವಳಿಗೂ ಹೋಗುತ್ತಲ್ಲೇ. ನಾನು ಏನೇ ಮಾಡೋದು? ನನ್ನ ಬಿದ್ದೆಕ್ತ ನಿಲ್ಸ್ಬಿಟ್ಟಲ್ಲ ತೊಡಗಾಲಿ. ಓಹೋ ದೊಡ್ಡದಕ್ಕೆ ಕೈ ಹಾಕ್ಬಿಟ್ಟವ್ರೆ. 20 ಎಕರೆ ಹೊಡೆದ್ನಲ್ಲ ಚಾನ್ಸು ಅಣ್ಣ. 20 ಎಕರೆ ತಕ್ಕಂದು ಇವಳು ಮುಂದೆ ರಾಣಿ ಸಪನ್ನಕ್ಕ ರಾಣಿ ನಮ್ಮ ಚಿಕೆ ಇಲ್ಲಿ ನೋಲು. ನಮ್ಮ ಚಿಕೆ ಚೀನಾಜು ಹೋಗಿ ಜೊತೆ ನಮ್ಮ ಚಿಕೆ ಇಲ್ಲಿ ಲೊಮೆಚ್ಕೆ ಮಚ್ಚಿದ್ವಿ ನೋಲು ಅಂತ ಬತ್ತಾನಿರೋ. ಅಯ್ಯೋ ಆ ಮಿಂಟ್ರು ಕೊಡ್ತೋಳು ನನ್ನ ಹತ್ರ ಚೈನೋ ಲೆಕ್ಲೆಸ್ ಒಡಬೆ ಅಂತ ಎಲ್ಲ ತೆಗೆಸ್ಕೊಂಡ್ಲು ಕನೆಲ್ಲ ಸುಂದ್ರ. ನಮ್ಮ ಅವ್ವನ್ ಕಾಣ್ದಂಗೆ ಒಂದು 4 ಲಕ್ಷ ಸಾಲ ಮಾಡ್ತಾ ಕೊಟ್ಬಿಟ್ಟಿಕ್ಕಲ್ಲ. ನಾನಲ್ಲಿ ಬೆಂಗಳೂರಾಗ ದುಡ್ದಿದ್ದು ರೊಕ್ಕ ಎಲ್ಲನೂ ಹೋಯ್ತಲ್ಲೋ. ಅಯ್ಯಯ್ಯೋ ಓಹೋ ಅವಳು ದೊಡ್ಡದಕ್ಕೆ ಕೈ ಹಾಕ್ಬಿಟ್ಟವಳು ಹಂಗಾರೆ. ನಮ್ಮ ಜೊತೆ ಚಿನ್ನಾಜು ವಿಚಾರಕೊಂಡಿದ್ದೀವಿ ನೋಲು ಇಲ್ಲಿ ಮನೋಜು. ನಿಮ್ಮ ಜೊತೆ ಚಿನ್ನಾಜು ಹೊಲ್ಚೆ ಅವ್ರು ಮಾತಾಡ್ತಿದ್ದೆ ನಗು ಬರ್ತಿತ್ತು. ಇವಾಗ ಐತಿಲ್ಲ ಮನೋಜ ನಿಮ್ಮ ಅವಂಗ ಹೋಗಿ ಹೇಳ್ತೀನಿ. ಎಷ್ಟು ಎಕರೆ ಏನೋ ಎಕರೆ ಅಂತೀರಿ. ಎಷ್ಟು ದೊಡ್ಡ ತಗೊಂಡು 4 ಲಕ್ಷ ದೊಡ್ಡ ತಗೊಟ್ಟಿ ನಿಮ್ಮ ಅವಂಗ ಹೋಗಿ ಫಿಟ್ಟಿಂಗ್ ಇರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮನ್ನೇಳೆ ನಾವು ನಂಬಕ್ಕಾಗಲ್ವಂತೆ. ಈ ಅಮ್ಮ ನಳಿಹ ಅನ್ಕೊಂಡು 20 ಎಕರೆ ಬರ್ತಿದ್ದಾಳಂತೆ. ಅವನು 8 ರಾಗಳು ಅನ್ಕೊಂಡು 4 ಲಕ್ಷ ದೊಡ್ಡ ಮಾಡಿಸ್ಕೊಟ್ಟಿದ್ದಾನಂತೆ. ಒಳ್ಳೆ ಕೆಲಸ. ಹಿಂಗೆ ಮಾಡ್ಬೇಕು. ಇಂಥ ನನ್ನ ಮಕ್ಳಿಗೆಲ್ಲ ನಮ್ಮ ರಾಜ್ಯದಾಗ ಯಾವ ಹೆಣ್ಮಕ್ಳು ಸಿಗಕ್ಕಿಲ್ಲ ಅಂದ್ಬಿಟ್ಟು ಕುಡ್ಕೊಂಡ್ ಬರ್ತಾವಲ್ಲ ಇಂಥವಕ್ಕೆಲ್ಲ ಹಿಂಗೆ ಮುಂಡ ಮುಚ್ಚಿ ಹೋಯ್ತಿರ್ತಾವ. ಕಾಯ್ಬೇಕಷ್ಟೇ.
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.